ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು 8ನೇ ತರಗತಿಯ ಸೂಕ್ಷ್ಮಾಣುಜೀವಿಗಳು ಮಿತ್ರ ಹಾಗೂ ಶತ್ರು ಎಂಬ ಪಾಠದ ಬಗ್ಗೆ ಚರ್ಚಿಸೋಣ. ಇವತ್ತು ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನೀವೆಲ್ಲ ಶಾಲೆಯಿಂದ ದೂರ ಉಳಿದಿರಲಿಕ್ಕೆ ಪ್ರಮುಖ ಕಾರಣ ಕೊರೋನಾದ ವೈರಾಣು ಇದಕ್ಕೆ ಪ್ರಮುಖ ಕಾರಣ ಆಗಿದೆ. ಅಂತಹ ಸೂಕ್ಷ್ಮಾಣುಜೀವಿಗಳು ಇವತ್ತು ಇಡೀ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಅಂತಹ ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ಮಿತ್ರನೂ ಕೂಡ ಹೌದು, ಶತ್ರುನೂ ಕೂಡ ಹೌದು. ಹಾಗಾದರೆ ಮಿತ್ರ ಹೇಗೆ, ಶತ್ರು ಹೇಗೆ ಅನ್ನುವಂಥದ್ದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ನಾವು ಇವತ್ತು ಆ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು ಅಂದರೆ ಏನು, ಆ ಸೂಕ್ಷ್ಮಾಣುಜೀವಿಗಳು ಹೇಗೆ ನೋಡಬೇಕು, ಅವುಗಳು ಎಲ್ಲಿ ಇರ್ತವೆ, ಹೀಗೆ ಆ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಾವು ಹಲವಾರು ವಿಧದ ಸಸ್ಯಗಳನ್ನು ನೋಡ್ತೇವೆ, ಪ್ರಾಣಿಗಳನ್ನು ನೋಡ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಸಸ್ಯಗಳು ಪ್ರಾಣಿಗಳ ಜೊತೆಗೆ ಸೂಕ್ಷ್ಮಾಣುಜೀವಿಗಳು ಕೂಡ ಇದ್ದಾವೆ. ನೀವು ಈ ಸೂಕ್ಷ್ಮಾಣುಜೀವಿಗಳನ್ನು ಕಂಡಿದ್ದೀರಾ, ನೋಡಿದ್ದೀರಾ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬರೀ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅವುಗಳನ್ನು ಹೇಗೆ ನೋಡ್ತೀವಿ? ಅವುಗಳನ್ನು ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು ಅಂದರೆ ಏನು ಅಂದರೆ ಬರೀ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಜೀವಿಗಳೇನಿದೆ ಅವುಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ನಾವು ಕರಿತೇವೆ. ಈ ಸೂಕ್ಷ್ಮಾಣುಜೀವಿಗಳು ಅಪಾರ ಸಂಖ್ಯೆಯಲ್ಲಿ ನಮ್ಮ ಸುತ್ತಮುತ್ತ ಇದ್ದಾವೆ. ನಾವು ಕುಡಿಯುವ ನೀರಿನಲ್ಲಿ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ನಾವು ಸೇವಿಸುವ ಗಾಳಿಯಲ್ಲಿ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ನಮ್ಮ ಸ್ವಚ್ಛಗೊಳಿಸ್ತಾ ಇರುವಂಥ ಕೈಗಳಲ್ಲಿ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ನಾವು ತೊಡುವ ಬಟ್ಟೆಗಳ ಮೇಲೆ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಆದರೆ ಅವು ನಮ್ಮ ಬರೀ ಕಣ್ಣಿಗೆ ಕಾಣೋದಿಲ್ಲ. ಹೀಗೆ ಬರೀ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಜೀವಿಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ನಾವು ಕರಿತೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸೂಕ್ಷ್ಮಾಣುಜೀವಿಗಳ ರಚನೆಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಅಥವಾ ತೇವಾಂಶ ಇರುವಂಥ ಪ್ರದೇಶದಲ್ಲಿ ನಾವು ಬ್ರೆಡ್ಡನ್ನು ಇಟ್ಟರೆ, ಕಾಯನ್ನು ಒಡೆದು ಹಾಗೆ ಇಟ್ಟರೆ ಆ ಬ್ರೆಡ್ಡಿನ ಮೇಲೆ ಒಂದು ರೀತಿ ಬೂದು ಬಿಳಿ ಬಣ್ಣದ ಮಚ್ಚೆಗಳ ರೀತಿಯಲ್ಲಿ, ತೇಪೆಗಳ ರೀತಿಯಲ್ಲಿ ಒಂದು ರಚನೆ ಕಂಡು ಬಂದಿರುತ್ತೆ. ಅದು ಸೂಕ್ಷ್ಮಾಣುಜೀವಿ. ಅದನ್ನು ಬೂಸ್ಟ್ ಅಂತೇಳಿ ಕರಿತೇವೆ. ಆ ಒಂದು ಬೂಸ್ಟನ್ನು ನೀವು ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಏನು ಬೂತ್ ಕನ್ನಡಿ ಅಂತ ಕರಿತೀರಿ, ಆ ಬೂತ್ ಕನ್ನಡಿಯಲ್ಲಿ ಇಟ್ಟು ನೋಡಿದಾಗ ಸಣ್ಣ ಕಪ್ಪು ಬಣ್ಣದ ತುಂಡಾದ ರಚನೆಗಳು ಕಂಡು ಬರ್ತವೆ. ಅವುಗಳೇ ಬೂಸ್ಟ್ ಅಥವಾ ಈಸ್ಟ್ ಅಂತೇಳಿ ನಾವು ಕರಿತೇವೆ. ಈ ರಚನೆಗಳು ಎಲ್ಲಿಂದ ಬಂತು, ಅವು ಎಲ್ಲಿತ್ತು? ಅವುಗಳು ಗಾಳಿಯಲ್ಲಿ ಇತ್ತು. ಆ ಗಾಳಿಯಲ್ಲಿ ಇದ್ದಂಥ ಸೂಕ್ಷ್ಮಾಣುಜೀವಿಗಳು ಗಾಳಿಯಲ್ಲಿ ತೇರ್ಕೊಂಡು ಬಂದು ತೇವಾಂಶವಿರುವಂಥ ಪ್ರದೇಶದಲ್ಲಿ ಇಟ್ಟಂತಹ ಬ್ರೆಡ್ಡಿನ ಮೇಲೆ ಬಿದ್ದು ಅಲ್ಲೇ ಬೆಳೀತವೆ. ಅವುಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ಕರಿತೇವೆ. ಹಾಗೆ ತೆಂಗಿನಕಾಯನ್ನು ಉಪಯೋಗಿಸದೇ ಇಟ್ಟಾಗ ಅದರ ಒಳಭಾಗದಲ್ಲಿ ಹತ್ತಿಯಂತಹ ಒಂದು ರೀತಿ ಬಿಳಿ ಬಣ್ಣದ ವಸ್ತು ಬೆಳೆದಿರುತ್ತೆ. ಅದೇ ಬೂಸ್ಟ್, ಅದೇ ಸೂಕ್ಷ್ಮಾಣುಜೀವಿಗಳು. ಸ್ವಚ್ಛಗೊಳಿಸದೇ ಇರುವಂತಹ ಕಿವಿಗಳ ಮೇಲೆ, ತೇವಪೂರಿತವಾದಂತಹ ಚರ್ಮದ ವಸ್ತುಗಳ ಮೇಲೆ, ನಿಂಬೆ ಹಣ್ಣಿನ ಮೇಲೆ ಈ ಸೂಕ್ಷ್ಮಾಣುಜೀವಿಗಳು ಬೆಳೆದಿರೋದನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ನೋಡಿ, ಇಲ್ಲಿ ಸೂಕ್ಷ್ಮಾಣುಜೀವಿಗಳು ಸ್ನೇಹಿತ ಹಾಗೂ ವೈರಿ. ಇಲ್ಲಿ ಒಂದು ಬಗೆಯ ಸೂಕ್ಷ್ಮಾಣುಜೀವಿಗಳಿದೆ, ಅಲ್ಲಿ ಇದೆ ವೈರಸ್ಗಳಿದೆ, ಬ್ಯಾಕ್ಟೀರಿಯಾಗಳಿದೆ. ಇವುಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ಕರಿತೇವೆ. ಯಾಕೆ ಇವುಗಳನ್ನು ಸೂಕ್ಷ್ಮಾಣುಜೀವಿಗಳು ಅಂತ ಕರಿತೇವೆ? ಯಾಕೆ ಅಂದರೆ ಅವುಗಳನ್ನು ನಾವು ಬರೀ ಕಣ್ಣಿನಿಂದ ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕಣ್ಣಿನಿಂದ ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲದ ಇಂತಹ ಅತಿ ಸಣ್ಣ ಜೀವಿಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ನಾವು ಕರಿತೇವೆ. ಈಗ ನೀವು ಅಂತಹ ಸೂಕ್ಷ್ಮಾಣುಜೀವಿಗಳನ್ನು ಗಮನಿಸಬೇಕು ಅಂತಂದರೆ ನಿಮ್ಮ ಮನೆಗಳಲ್ಲಿ ಒಂದು ಚಟುವಟಿಕೆ
ತಿಳುವಳಿಕೆಯನ್ನು ಮಾಡಿಕೊಂಡು ಬಂದು ಶಾಲೆಯಲ್ಲಿರುವಂತಹ ನಿಮ್ಮ ಶಿಕ್ಷಕರ ಸಹಾಯದಿಂದ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಇವುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನದು ಅಂತಂದರೆ, ನಿಮ್ಮ ಮೈದಾನದಲ್ಲಿ ಸ್ವಲ್ಪ ತೇವಪೂರಿತವಾದ ಮಣ್ಣನ್ನು ಬೀಕರಿಗೆ ಹಾಕಿ ಕಲಕಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆ ಮಣ್ಣಿನ ಕಣಗಳೆಲ್ಲ ಏನಾಗ್ತವೆ, ಬೀಕರ್ನ ತಳಕ್ಕೋಗಿ ಸಂಗ್ರಹ ಆಗ್ತವೆ. ತದನಂತರ ಆ ನೀರಿನ ಒಂದು ಹನಿಯನ್ನು ಗಾಜಿನ ಸ್ಲೈಡ್ ಮೇಲಿಟ್ಟು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡಿದಾಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರುವಂತಹ ಅತಿ ಸಣ್ಣ ಜೀವಿಗಳನ್ನು ಕಾಣ್ತವೆ. ಅವೇ ಸೂಕ್ಷ್ಮಾಣು ಜೀವಿಗಳಾಗಿರ್ತವೆ. ಅದೇ ರೀತಿ ನೀವು ಒಂದು ರಾಗಿ ಹುಲ್ಲು ಏನು ಬರುತ್ತೆ ನಿಮ್ಮ ಮನೆಗಳಲ್ಲಿ, ಹಸುಗಳಿಗೆ ಮೇವನ್ನು ಹಾಕುವಂಥ ಹುಲ್ಲನ್ನು ಒಂದು ಬೀಕರ್ನಲ್ಲಿ ಇಟ್ಟು 3 ದಿವಸ ಆದಮೇಲೆ ಆ ನೀರನ್ನು ತಂದು ಮೈಕ್ರೋಸ್ಕೋಪ್ನಲ್ಲಿ ಒಂದು ಡ್ರಾಪ್ ಹನಿಯನ್ನು ಸ್ಲೈಡ್ ಮೇಲೆ ಇಟ್ಟು ಗಮನಿಸಿದ್ರೆ ಆ ಕಡೆ ಈ ಕಡೆ ಓಡಾಡುವಂಥ ಅನೇಕ ಬಗೆಯ ಸೂಕ್ಷ್ಮಾಣುಗಳ ಜೀವಿಗಳನ್ನು ನೀವು ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಒಂದು ಕೊಳದಿಂದ ನೀರಿನ ಹನಿಗಳನ್ನು ತೆಗೆದುಕೊಂಡು ಆ ನೀರಿನ ಹನಿಯನ್ನು ಗಾಜಿನ ಸ್ಲೈಡ್ ಮೇಲಿಟ್ಟು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಇಂತಹ ಒಂದು ಅನೇಕ ಬಗೆಯ ಸೂಕ್ಷ್ಮಾಣು ಜೀವಿಗಳು ನಿಮಗೆ ಕಾಣ್ತವೆ. ನೋಡ್ರಿ, ನಾವು ಕುಡಿಯೋ ನೀರಿನಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳಿರ್ತವೆ. ನೋಡ್ರಿ, ನಲ್ಲಿಯಿಂದ ಹಿಡಿದಂಥ ನೀರಿನಲ್ಲಿ ಇಂಥ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಅವು ಬರೀ ಕಣ್ಣಿಗೆ ಕಾಣೋದಿಲ್ಲ. ಬರೀ ಕಣ್ಣಿಗೆ ಕಾಣದೇ ಇರೋದ್ರಿಂದ ಇವುಗಳನ್ನು ನಾವು ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ನಾವು ಕರಿತೇವೆ. ಈ ಸೂಕ್ಷ್ಮಾಣು ಜೀವಿಗಳು ನೀವು ಚಲಿಸೋದನ್ನು ನೋಡಿದ್ದೀರಾ? ಸೂಕ್ಷ್ಮಾಣು ಜೀವಿಗಳೇ ಕಣ್ಣಲ್ಲಿ ಕಾಣೋದಿಲ್ಲ ಅಂದಾಗ ಅವುಗಳ ಚಲನೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಿದಾಗ ಆ ಸೂಕ್ಷ್ಮಾಣು ಜೀವಿಗಳು ಇತ್ತಿಂದತ್ತ ಚಲಿಸೋದು ಕಾಣುತ್ತೆ. ಅವುಗಳಿಗೂ ಕೂಡ ಕಷಾಂಗಗಳೆಂಬ ಸೀಲಿಯಾಗಳೆಂಬ ಚಲನಾಂಗಗಳನ್ನು ಹೊಂದಿರ್ತವೆ ಎನ್ನುವಂಥದ್ದನ್ನು ನೀವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಾ. ಆದರೂ ಅವೆಲ್ಲವುಗಳು ಕೂಡ ಸೂಕ್ಷ್ಮಾಣು ಜೀವಿಗಳ ವರ್ಗಕ್ಕೆ ಸೇರೋದಿಲ್ಲ. ಯಾವುದು ಸಣ್ಣ ಜೀವಿಗಳು ಚಲಿಸ್ತಾ ಇರೋದನ್ನು ಕಾಣ್ತೀರಾ, ಅವುಗಳ ಅವಲೋಕನಗಳು ನೀರು ಮತ್ತು ಮಣ್ಣಿನ ತುಂಬ ಸೂಕ್ಷ್ಮ ಜೀವಿಗಳು ಎಂದಿರೋದನ್ನು ತೋರಿಸುತ್ತೆ. ಆದರೆ ಅವೆಲ್ಲ ಸೂಕ್ಷ್ಮ ಜೀವಿಗಳ ವರ್ಗಕ್ಕೆ ಸೇರಿಸೋದಿಲ್ಲ. ಯಾವ ಜೀವಿಗಳ ಗಾತ್ರ ತುಂಬ ಸಣ್ಣದಾಗಿರುತ್ತೆ, ಯಾವುದನ್ನು ನಾವು ಬರೀ ಕಣ್ಣಿನ ನೋಡಲಿಕ್ಕೆ ಆಗೋದಿಲ್ಲ, ಅಂಥವುಗಳನ್ನು ಮಾತ್ರ ನಾವು ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ನಾವು ಕರೀತೇವೆ. ಒಟ್ಟಾರೆ ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಬರೀ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ. ಇನ್ನೊಂದು ವಿಷಯ, ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಸೂಕ್ಷ್ಮದರ್ಶಕ ಯಂತ್ರದಿಂದ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವುಗಳನ್ನ ಹೇಗೆ ನೋಡೋಕ್ಕೆ ಸಾಧ್ಯ? ಸೂಕ್ಷ್ಮಾಣು ಜೀವಿಗಳಿಗಿಂತ ಸೂಕ್ಷ್ಮದರ್ಶಕ ಯಂತ್ರಕ್ಕಿಂತ ಇನ್ನೂ ಒಂದು ಸೂಕ್ಷ್ಮದರ್ಶಕ ಯಂತ್ರ ಇದೆ. ಅದನ್ನು ಇಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರ ಅಂತ ಕರೀತಾರೆ. ಅದರಿಂದ ಮಾತ್ರ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ನೋಡ್ಬೋದು. ಯಾವುದಪ್ಪ ಅದು ಅಂದರೆ ವೈರಸ್ಗಳನ್ನು ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸೂಕ್ಷ್ಮಾಣು ಜೀವಿಗಳನ್ನು ಏನು ಮಾಡಿದ್ದಾರೆ, ಇಲ್ಲಿ 4 ಅಂತ ಇದೆ, ಅವುಗಳನ್ನು 5 ಬಗೆಗಳಾಗಿ ವರ್ಗೀಕರಿಸಿದ್ದಾರೆ. ಯಾವುದಪ್ಪ ಅದು ಅಂದರೆ, ಬ್ಯಾಕ್ಟೀರಿಯಾಗಳನ್ನು ನಾವು ಸೂಕ್ಷ್ಮಾಣು ಜೀವಿಗಳ ವರ್ಗಕ್ಕೆ ಸೇರ್ತೇವೆ. ಶಿಲೀಂಧ್ರಗಳು, ಪ್ರೋಟೋಸೋವಾಗಳು, ಶೈವಲಗಳು ಹಾಗೂ ವೈರಸ್ಗಳು, ಇವುಗಳನ್ನು ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೇವೆ. ಒಟ್ಟಾರೆ ಸೂಕ್ಷ್ಮಾಣು ಜೀವಿಗಳನ್ನು 5 ಗುಂಪುಗಳಾಗಿ ವರ್ಗೀಕರಿಸಿದರೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇರ್ತದೆ, ಏನಂತ? ಸೂಕ್ಷ್ಮಾಣು ಜೀವಿಗಳ 5 ಬಗೆಗಳನ್ನು ಹೆಸರಿಸಿ. ಇಷ್ಟೇ ಉತ್ತರ. ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಸೋವಾಗಳು, ಶೈವಲಗಳು ಹಾಗೂ ವೈರಸ್ಗಳು. ಒಂದು ಪ್ರಶ್ನೆ ಕೇಳ್ಬೋದು, ಏನಂತ? ಬ್ಯಾಕ್ಟೀರಿಯಾಗಳನ್ನು ಸೂಕ್ಷ್ಮಾಣು ಜೀವಿಗಳ ಗುಂಪಿಗೆ ಸೇರಿಸಲು ಕಾರಣವೇನು? ಬಹಳ ಸರಳ. ಏಕೆಂದರೆ ಬ್ಯಾಕ್ಟೀರಿಯಾಗಳನ್ನು ನಾವು ಬರೀ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳನ್ನು ಸೂಕ್ಷ್ಮಾಣು ಜೀವಿಗಳ ಗುಂಪಿಗೆ ಸೇರಿಸಲಾಗಿದೆ ಎನ್ನುವಂಥದ್ದನ್ನು ನೋಡ್ಬೋದು. ನೋಡಿ, ಇವುಗಳು ಬ್ಯಾಕ್ಟೀರಿಯಾಗಳು. ಇಂತಹ ಬ್ಯಾಕ್ಟೀರಿಯಾಗಳೇನಿದ್ದಾವೆ ನೋಡಿ, ಇದು ಕಷಾಂಗ ಅಂತ ಕರಿತೇವೆ, ಚಲನಾಂಗಗಳನ್ನು ಹೊಂದಿರ್ತವೆ. ಇದರಲ್ಲೇ ಮತ್ತೆ ಬ್ಯಾಕ್ಟೀರಿಯಾಗಳನ್ನು ದುಂಡಾಣು, ದಂಡಾಣು, ವಕ್ರಾಣು ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಮತ್ತೆ ಬ್ಯಾಕ್ಟೀರಿಯಾಗಳನ್ನು ವರ್ಗೀಕರಿಸಿದ್ದಾರೆ. ದಂಡಾಕಾರದಲ್ಲಿದ್ದರೆ ದಂಡಾಣು ಅಂತ ಕರೀತಾರೆ, ದುಂಡಾಕಾರದಲ್ಲಿದ್ದರೆ ದುಂಡಾಣು ಅಂತ ಕರೀತಾರೆ, ವಕ್ರಾಕಾರದಲ್ಲಿದ್ದರೆ ವಕ್ರಾಣು ಅಂತ ಕರೀತಾರೆ, ಸುರುಳಿ ಆಕಾರದಲ್ಲಿದ್ದರೆ ಸ್ಪೈರಿಲ್ಲೆ ಅಂತೇಳಿ ಕೂಡ ಕರೀತಾರೆ. ಹೀಗೆ ಆ ಬ್ಯಾಕ್ಟೀರಿಯಾಗಳನ್ನು ಕೂಡ ಅವುಗಳ ಆಕಾರಕ್ಕೆ ಅನುಗುಣವಾಗಿ ನೋಡಿರ್ಬೋದು ನೀವು. ಹಾಲಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ,
ಅದರ ಹೆಸರು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರೀತಾರೆ. ಬ್ಯಾಸಿಲಸ್ ಅಂದರೆ ದಂಡಾಳು ಅಂತೇಳಿ ಕರೀತಾರೆ. ದಂಡಾಳು ಅಂದರೆ ದಂಡದ ಆಕಾರದಲ್ಲಿ ನೀಳವಾಗಿದ್ದರೆ ಅದನ್ನು ದಂಡಾಳು. ಹೀಗೆ ಬ್ಯಾಕ್ಟೀರಿಯಾಗಳನ್ನ ಕೂಡ ಅವುಗಳ ಆಕಾರದ ಮೇಲೆ ಬೇರೆ ಬೇರೆ ರೀತಿ ವರ್ಗೀಕರಣ ಮಾಡಿದ್ದಾರೆ. ಇವು ಶಿಲೀಂಧ್ರಗಳು. ಇದು ಬ್ರೆಡ್ಡಿನ ಮೇಲೆ ಬೆಳೆಯುವಂತಹ ಬ್ರೆಡ್ ಮೌಲ್ಡ್. ಇದು ಪೆನಿಸಿಲಿಯಂ ನೊಟೇಟಮ್ ಎಂಬಂಥ ಒಂದು ಶಿಲೀಂಧ್ರ. ಅದು ಆಸ್ಪರ್ಜಿಲ್ಲಸ್. ಈ ಕಾಲುಗಳ ನಡುವೆ, ಕೈ ಬೆರಳುಗಳ ನಡುವೆ ಯಾವಾಗಲೂ ತೇವ ಆಗ್ತಾ ಇದ್ರೆ ಒಂದು ರೀತಿ ಸೆಳೆಯೋದು ಅಂತ ಕರೀತಾರಲ್ಲ, ಅದಕ್ಕೆ ಕಾರಣ ಆಸ್ಪರ್ಜಿಲ್ಲಸ್ ಎಂಬಂಥ ಒಂದು ಶಿಲೀಂಧ್ರ. ಪೆನಿಸಿಲಿಯಂ ನೊಟೇಟಮ್. ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕೊಡ್ತಾರೆ. ನೀವು ಯಾವುದೇ ಕಾಯಿಲೆಗೆ ಹೋಗ್ರಿ ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕೊಡ್ತಾರೆ. ಆ ಪೆನ್ಸಿಲಿನ್ ಚುಚ್ಚುಮದ್ದಿಗೆ ಕಾರಣ ಪೆನಿಸಿಲಿಯಂ ನೊಟೇಟಮ್ ಎಂಬಂಥ ಶಿಲೀಂಧ್ರ. ಇನ್ನು ಬ್ರೆಡ್ಗಳ ಮೇಲೆ ಆ ಬೂಸ್ಟ್ ಇರ್ತಿರೋದನ್ನು ನೋಡಿದಿರಿ, ಅದು ಸೂಕ್ಷ್ಮದರ್ಶಕ ಕೇಂದ್ರದಲ್ಲಿ ನೋಡಿದಾಗ ಈ ರೀತಿಯಾದಂಥ ರಚನೆ ಕಾಣುತ್ತೆ. ಇದಕ್ಕೆ ಮೈಸಿಲಮ್ ಅಂತ ಕರೀತಾರೆ. ಈಗ ಏನು ನಿಮಗೆ ಹರ್ಕೊಂಡು ಹೋಗಿದೆ ಇದಕ್ಕೆ ಮೈಸೀಲಿಯಂ ಅಂತ ಕರೀತಾರೆ. ಅದ್ರ ಮೇಲೆ ನೀಳವಾಗಿ ಬಂದಿರುವಂಥ ರಚನೆಗೆ ಐಫಾ ಅಂತ ಕರೀತಾರೆ ಅಥವಾ ಐಫೆ ಅಂತ ಕರೀತಾರೆ. ಮೇಲೆ ಗುಂಡಾಕಾರದಲ್ಲಿರುವಂಥ ರಚನೆಗೆ ಸ್ಪೊರಾಂಜಿಯಾ ಅಂತೇಳಿ ಕರೀತಾರೆ. ಈ ಸ್ಪೊರಾಂಜಿಯಾದೊಳಗಡೆ ಸ್ಪೋರ್ಸ್ಗಳಿರ್ತವೆ, ಬೀಜಾಣುಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಇದಕ್ಕೆ ಬೀಜಾಶಯ ಅಥವಾ ಬೀಜ ಕಣಾಶಯ ಅಂತೇಳಿ ಕರೀತಾರೆ. ಅದು ಒಡೆದೋಗಾದಾಗ ಇದರೊಳಗಡೆ ಇರೋ ಸ್ಪೋರ್ಸ್ ಅಥವಾ ಬೀಜಾಣುಗಳು ಗಾಳಿನಲ್ಲಿ ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಆಗ್ತವೆ. ಎಲ್ಲಿ ತೇವಾಂಶ ಇರುತ್ತೋ ಅಲ್ಲೂ ಬಿದ್ದು ಅಲ್ಲೇ ಮತ್ತೆ ಈ ಬೂಸ್ಟ್ ಬೆಳೆಯುತ್ತೆ. ಇವು ಶಿಲೀಂಧ್ರಗಳಿಗೆ ಉದಾಹರಣೆಯಾಗಿರುತ್ತೆ. ಇನ್ನು ಪ್ರೋಟೋಸೋವಾಗಳು, ಇವುಗಳನ್ನ ಆದಿಜೀವಿಗಳು ಅಂತ ಕೂಡ ಕರೀತಾರೆ, ಏಕಕೋಶೀಯ ಜೀವಿಗಳು ಅಂತ ಕೂಡ ಕರೀತಾರೆ. ಉದಾಹರಣೆಗೆ ಅಮೀಬಾ, ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಅಮೀಬಾ, ಪ್ಯಾರಮೆಸಿಯಂ, ಯೂಗ್ಲಿನಾ, ಪ್ಲಾಸ್ಮೋಡಿಯಂ, ಈ ರೀತಿ ಅನೇಕ ಪ್ರೋಟೋಸೋವಾಗಳ ಗುಂಪಿಗೆ ಸೇರುವಂತಹ ಅನೇಕ ಸಹಸ್ರಾರು ಸಂಖ್ಯೆಯ ಜೀವಿಗಳು ಈ ಗುಂಪಿನಲ್ಲಿ ಬರ್ತವೆ. ಇವುಗಳು ಕೂಡ ಸೂಕ್ಷ್ಮಾಣು ಜೀವಿಗಳಾಗಿರ್ತವೆ. ಇದಾದ ನಂತರ ಶೈವಲಗಳು. ಇದರಲ್ಲಿ ಅನೇಕ ಶೈವಲಗಳು ಬರೀ ಕಣ್ಣಿಂದ ನೋಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಕ್ಲಮೆಡೋಮೊನಾಸ್ ಬರೀ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪೈರೋಗೈರಾ ಇದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಸೂಕ್ಷ್ಮದರ್ಶಕ ಯಂತ್ರದಿಂದ ಕೂಡ ನೋಡ್ಬೋದು. ಹಾಗೆ ಪಾಚಿ ಅಂತ ಸಸ್ಯಗಳು, ಸ್ಪೈರೋಗೈರಾ ಪಾಚಿ ದೊಡ್ಡದಾಗಿ ಕೂಡ ಬೆಳೆಯುತ್ತೆ. ಇದು ಸೂಕ್ಷ್ಮಾಣುಜೀವಿ, ಸೂಕ್ಷ್ಮದರ್ಶಕ ಯಂತ್ರದಿಂದಲೂ ನೋಡ್ಬೋದು, ಬರೀ ಕಣ್ಣಿನಿಂದ ನೋಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಇವು ಶೈವಲಗಳಿಗೆ ಉದಾಹರಣೆ ಆಗಿರ್ತವೆ. ಉದಾಹರಣೆ ನಂತರ ವೈರಸ್ಗಳು. ಇವು ವೈರಸ್ಗಳ ಗುಂಪಿಗೆ ಸೇರ್ತಾರೆ. ಇವು ಇಡೀ ಸೂಕ್ಷ್ಮಾಣುಜೀವಿಗಳಲ್ಲೇ ಅತ್ಯಂತ ಚಿಕ್ಕವುಗಳು ಅಂದರೆ ವೈರಸ್ಗಳು. ಈ ಸೂಕ್ಷ್ಮಾಣುಜೀವಿಗಳ ಗಾತ್ರ ಏನು, ಹೇಗೆ ಅಳಿತಾರೆ ಸರ್? ಸೂಕ್ಷ್ಮಾಣುಜೀವಿಗಳ ಗಾತ್ರವನ್ನು ಅಳಿಲಿಕ್ಕೆ ಬಳಸುವಂಥ ಏಕಮಾನಕ್ಕೆ ಮೈಕ್ರಾನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮೈಕ್ರಾನ್ ಅಂದ್ರೇನು? ಸೂಕ್ಷ್ಮಾಣುಜೀವಿಗಳ ಗಾತ್ರವನ್ನು ಅಳೆಯಲು ಬಳಸುವ ಏಕಮಾನಕ್ಕೆ ಮೈಕ್ರಾನ್ ಅಂತೇಳಿ ಕರೀತಾರೆ. ಓಕೆ, ಮೈಕ್ರಾನ್ ಅಂದ್ರೆ ಎಷ್ಟು ಸಾರ್ ಅಂದ್ರೆ ನಿಮ್ಮ ಸ್ಕೇಲ್ನಲ್ಲಿ 1 ಮಿಲಿಮೀಟರ್, ಸೆಂಟಿಮೀಟರ್ ಹೇಳ್ತಾ ಇಲ್ಲ, 1 ಮಿಲಿಮೀಟರ್ ಇದೆ. ಸೆಂಟಿಮೀಟರ್ನಲ್ಲಿ 1 ಭಾಗ 1 ಮಿಲಿಮೀಟರ್. ಆ ಮಿಲಿಮೀಟರ್ ಅನ್ನ 1,000 ಭಾಗ ಮಾಡಿದಾಗ ಅದರಲ್ಲಿ ಸಿಗುವ 1 ಭಾಗವನ್ನು 1 ಮೈಕ್ರಾನ್ ಅಂತೇಳಿ ಕರೀತಾರೆ. ಈ ವೈರಸ್ಗಳಿದಾವಲ್ಲ, ಅವು 1 ಮೈಕ್ರಾನ್ ಅಷ್ಟು ಇರೋದಿಲ್ಲ. 0.0000 1ರಿಂದ 0.003 3 ಮೈಕ್ರಾನ್ ಅಷ್ಟು ಗಾತ್ರ. ಅಂದರೆ 1 ಮೈಕ್ರಾನ್ಗಿಂತ ಅತಿ ಚಿಕ್ಕ ಗಾತ್ರ ಇರೋದ್ರಿಂದ ಇವುಗಳನ್ನು ಸೂಕ್ಷ್ಮದರ್ಶಕ ಯಂತ್ರದಿಂದ ಕೂಡ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇದು ವೈರಸ್ಗಳು. ಇಡೀ ಸೂಕ್ಷ್ಮಾಣುಜೀವಿಗಳಲ್ಲೇ ಅತ್ಯಂತ ಚಿಕ್ಕವುಗಳು ಅಂದರೆ ಇವುಗಳು ವೈರಸ್ಗಳಾಗಿರ್ತವೆ. ಈಗ ಸೂಕ್ಷ್ಮಾಣುಜೀವಿಗಳು ಈಗ ಸೂಕ್ಷ್ಮಾಣುಜೀವಿಗಳ ಬಗೆಗಳನ್ನು ತಿಳಿದುಕೊಂಡ್ವಿ. ಈ ಪಾಠದ ಮೂಲ ಉದ್ದೇಶ ಏನು? ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ಮಿತ್ರ ಹೇಗೆ, ಶತ್ರು ಹೇಗೆ ಅನ್ನೋದನ್ನು ನಾವು ತಿಳಿದುಕೋಬೇಕಾಗಿದೆ, ಹೌದಲ್ವಾ? ಹಾಗಾಗಿ ಈ ಸೂಕ್ಷ್ಮಾಣುಜೀವಿಗಳು ಎಲ್ಲಿರ್ತವೆ, ಎಲ್ಲಿ ವಾಸ ಆಗಿರ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಮುಂದೆ ಮಿತ್ರ ಹೇಗೆ, ಶತ್ರು ಹೇಗೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಸೂಕ್ಷ್ಮಾಣುಜೀವಿಗಳು ಏಕಕೋಶೀಯವಾಗಿರ್ಬೋದು ಅಥವಾ ಬಹುಕೋಶೀಯವಾಗಿರ್ಬೋದು ಅಥವಾ ಅಪೂರ್ಣ ಜೀವಕೋಶಗಳು ಕೂಡ ಆಗಿರ್ಬೋದು. ವೈರಸ್ಗಳು ಜೀವಕೋಶಗಳೇ ಇಲ್ಲ, ಬ್ಯಾಕ್ಟೀರಿಯಾಗಳು ಇಲ್ಲಿ ಜೀವಕೋಶಗಳೇ ಇಲ್ಲ. ಪ್ರೋಟೋಜೋವಾಗಳು ಮಾತ್ರ ಜೀವಕೋಶಗಳಿಂದಾಗಿರ್ತವೆ, ಶೈವಲಗಳು ಜೀವಕೋಶಗಳಿಂದಾಗಿರ್ತವೆ. ಆದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಜೀವಕೋಶಗಳಿಂದ ಆಗಿಲ್ಲ. ಒಟ್ಟಾರೆ ಸೂಕ್ಷ್ಮಾಣುಜೀವಿಗಳು ಏಕಕೋಶೀಯವಾಗಿರ್ಬೋದು
ಸೂಕ್ಷ್ಮಾಣುಜೀವಿಗಳಿಗೆ ಉದಾಹರಣೆ ಈಸ್ಟು ಮತ್ತು ಶೈವಲಗಳು ಅಂತ ಏನು ಕರಿತೀರಿ, ಅವು ಬಹುಕೋಶೀಯವಾಗಿರ್ತವೆ. ಇವು ಶೀತ ಪ್ರದೇಶದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳವರೆಗೆ, ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶದವರೆಗೆ ಎಲ್ಲ ರೀತಿಯ ವಾತಾವರಣದಲ್ಲೂ ಸೂಕ್ಷ್ಮಾಣುಜೀವಿಗಳು ಕಂಡುಬರ್ತವೆ. ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮಾಣುಜೀವಿಗಳು ಇಲ್ಲದೆ ಇರೋ ಜಾಗ ಇಲ್ವೇ ಇಲ್ಲ. ಅತಿ ಶೀತ ಪ್ರದೇಶದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳವರೆಗೆ ಸೂಕ್ಷ್ಮಾಣುಜೀವಿಗಳಿರ್ತವೆ. ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶದವರೆಗೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೂಕ್ಷ್ಮಾಣುಜೀವಿಗಳು ವಾಸ ಆಗ್ತಿರ್ತವೆ. ಮತ್ತೆ ಕೆಲವು ಮಾನವನನ್ನು ಸೇರಿದಂತೆ ಎಲ್ಲ ಪ್ರಾಣಿಗಳ ದೇಹದ ಒಳಗೆ, ದೇಹದ ಹೊರಗೆ ಎಲ್ಲ ಪ್ರದೇಶದಲ್ಲೂ ಕೂಡ ಸೂಕ್ಷ್ಮಾಣುಜೀವಿಗಳಿರ್ತವೆ. ಈ ಸೂಕ್ಷ್ಮಾಣುಜೀವಿಗಳು ಇತರ ವಸ್ತುಗಳ ಮೇಲೆ, ಇತರ ಜೀವಿಗಳ ಮೇಲೆ ಬೆಳೀತವೆ. ಆದರೆ ಮತ್ತೆ ಕೆಲವು ಸ್ವತಂತ್ರ ಅಸ್ತಿತ್ವವನ್ನು ಕೂಡ ಹೊಂದಿರ್ತವೆ. ಉದಾಹರಣೆಗೆ ಅಮೀಬಾ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿದೆ. ಅದೇ ಪ್ಲಾಸ್ಮೋಡಿಯಂ ಪ್ರೋಟೋಜೋವಾದಲ್ಲಿ ಅದು ಸ್ವತಂತ್ರ ಅಸ್ತಿತ್ವ ಇಲ್ಲ, ಅದು ಇನ್ನೊಂದು ಪೋಷಕ ಜೀವಿಯನ್ನು ಆಶ್ರಯಿಸಿ ಬದುಕುತ್ತೆ. ಹೀಗೆ ಸೂಕ್ಷ್ಮಾಣುಜೀವಿಗಳು ಎಲ್ಲ ರೀತಿಯ ಪ್ರದೇಶದಲ್ಲಿ ಕಂಡು ಬರ್ತವೆ ಎನ್ನುವಂಥದ್ದು ನಮಗೆ ಈ ಒಂದು ವಿಷಯದಿಂದ ತಿಳಿದು ಬರುತ್ತೆ. ಸೂಕ್ಷ್ಮಾಣುಜೀವಿಗಳಿಲ್ಲದೆ ಇರುವಂಥ ಪ್ರದೇಶ ಇಲ್ಲವೇ ಇಲ್ಲ ಅನ್ನುವಂಥದ್ದು ನಮಗೆ ಇದ್ರ ಮೂಲಕ ಗೊತ್ತಾಯಿತು. ಈಗ ನಾವು ಸೂಕ್ಷ್ಮಾಣುಜೀವಿಗಳಿಗೂ ಮತ್ತು ನಮಗೂ ಏನು ಸಂಬಂಧ, ಹೇಗಿದೆ ನಮ್ಮ ಅವುಗಳ ನಡುವಿನ ಒಂದು ಪ್ರತಿವರ್ತನೆ ಹೇಗಿದೆ, ಇಂಟ್ರಾಕ್ಷನ್ ಹೇಗಿದೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಸೂಕ್ಷ್ಮಾಣುಜೀವಿಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅನೇಕ ವಿಧದಲ್ಲಿ ಅವುಗಳು ನಮಗೆ ಉಪಯುಕ್ತವಾಗಿದ್ದಾವೆ. ಆದರೆ ಎಷ್ಟು ಉಪಯುಕ್ತವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕೆಲವು ಸೂಕ್ಷ್ಮಾಣುಜೀವಿಗಳು ಹಾನಿಕರವಾಗಿದ್ದು ಮಾರಕವಾದ ರೋಗಗಳನ್ನು ಉಂಟು ಮಾಡ್ತವೆ. ಅವುಗಳ ಆಧಾರದ ಮೇಲೆ ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ಪ್ರಯೋಜನಕಾರಿನ ಅಥವಾ ಹಾನಿಕರನ ಎನ್ನುವಂತಹ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಸೂಕ್ಷ್ಮಾಣುಜೀವಿಗಳನ್ನು ಎರಡು ಬಗೆಗಳಾಗಿ ವರ್ಗೀಕರಿಸಿದರೆ. ಯಾವುದು ಆ ಎರಡು ಬಗೆಗಳು ಅಂತಂದರೆ, ಮಾನವ ಸ್ನೇಹಿ ಸೂಕ್ಷ್ಮಜೀವಿಗಳು, ಇನ್ನೊಂದು ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು. ಸ್ನೇಹಿ ಸೂಕ್ಷ್ಮಜೀವಿಗಳನ್ನು ಮಾನವನ ಮಿತ್ರ ಅಂತ ಕರೀತಾರೆ, ಹಾನಿಕಾರಕ ಜೀವಿಗಳನ್ನು ಮಾನವನ ಶತ್ರು ಅಂತೇಳಿ ಕರೀತಾರೆ. ಹೀಗೆ ಮಾನವನ ಜೀವನದಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರವನ್ನು ಆಧರಿಸಿ ಸೂಕ್ಷ್ಮಾಣುಜೀವಿಗಳನ್ನು ಸ್ನೇಹಿ ಸೂಕ್ಷ್ಮಜೀವಿಗಳು ಮತ್ತು ಹಾನಿಕಾರಕ ಸೂಕ್ಷ್ಮಜೀವಿಗಳು ಅಂತೇಳಿ ಎರಡು ಬಗೆಗಳಾಗಿ ವರ್ಗೀಕರಿಸಿದ್ದಾರೆ. ಅದರಲ್ಲಿ ನಾವು ಈಗ ಮೊದಲಿಗೆ ಹೇಗೆ ಮಾನವನಿಗೆ ಅವು ಸ್ನೇಹಿಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಮಾನವನಿಗೆ ಶತ್ರು ಹೇಗೆ ಅನ್ನೋದನ್ನ ಚರ್ಚೆಯನ್ನು ಮಾಡೋಣ. ಮಾನವನಿಗೆ ಉಪಯುಕ್ತವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನು ನಾವು ಸ್ನೇಹಿ ಸೂಕ್ಷ್ಮಜೀವಿಗಳು ಅಂತೇಳಿ ಕರೀತೇವೆ. ಸ್ನೇಹಿ ಸೂಕ್ಷ್ಮಜೀವಿಗಳೆಂದರೇನು ಅಂತ ಪರೀಕ್ಷೆ ಕೇಳ್ತಾರೆ. ಮಾನವನ ಜೀವನಕ್ಕೆ ಉಪಯುಕ್ತವಾಗಿರುವ, ಮಾನವ ಸಮಾಜಕ್ಕೆ ಉಪಯುಕ್ತವಾಗಿರುವಂಥ ಸೂಕ್ಷ್ಮಜೀವಿಗಳನ್ನು ಸ್ನೇಹಿ ಸೂಕ್ಷ್ಮಜೀವಿಗಳು ಅಂತೇಳಿ ಕರೀತಾರೆ. ಹಾಗಾದರೆ ಆ ಸ್ನೇಹಿ ಸೂಕ್ಷ್ಮಜೀವಿಗಳು ಅಂದರೆ ಮಾನವನಿಗೆ ಉಪಯುಕ್ತವಾಗಿರಬೇಕಲ್ವಾ? ಅವು ಮಾನವನಿಗೆ ಹೇಗೆ ಉಪಯುಕ್ತವಾಗಿದ್ದಾವೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ತಾ ಹೋಗೋಣ. ನಮಗೆಲ್ಲರಿಗೂ, ಅದರಲ್ಲೂ ಮನೆಯಲ್ಲಿರೋ ಪುಟ್ಟ ಮಕ್ಕಳಿಗೆ ಬಹಳ ಫೇವ್ರೇಟ್ ಅಂದರೆ ಮೊಸರು. ಸಾರವನ್ನು ಹಾಕ್ಕೊಡ್ತೀವಿ ಅಂದರೆ ಬೇಡ ಮೊಸರನ್ನು ತಿಂತೀವಿ ಅನ್ನುವಂಥ ಮಕ್ಕಳೇ ಜಾಸ್ತಿ. ನೀವೆಲ್ಲರೂ ಕೂಡ ಮೊಸರನ್ನು ಬಹಳ ಇಷ್ಟಪಡ್ತೀವಿ. ಅಂತಹ ಹಾಲು ಮೊಸರಾಗಲಿಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳಿಲ್ಲ ಅಂದರೆ ಮೊಸರೇ ಇಲ್ಲ. ಹಾಗೆ ಬ್ರೆಡ್ ಬಹಳ ಫೇವ್ರೇಟ್. ಭಾಳಷ್ಟು ಜನ ಬ್ರೆಡ್ಡಿಗೆ ಜಾಮ್ ಹಚ್ಕೊಂಡು ತಿಂತಾ ಇರ್ತೀರಿ, ಹೌದಾ? ಆ ಬ್ರೆಡ್ಡು ಅಷ್ಟೊಂದು ಸಾಫ್ಟಾಗಿ ರುಚಿಯಾಗಿ ನಿಮಗೆ ಸಿಗಬೇಕು ಅಂದರೆ ಅದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಮತ್ತು ನಿಮ್ಮ ಹುಟ್ಟಿದ ಹಬ್ಬಕ್ಕೆಲ್ಲ ಕಟ್ ಮಾಡ್ತಿರಲ್ಲ, ಕೇಕ್, ವೆರೈಟೀಸ್ ಆಫ್ ಕೇಕ್ ಇದೆ ಅಲ್ವಾ? ಆ ಕೇಕು ಅಷ್ಟೊಂದು ರುಚಿಕಟ್ಟಾಗಿ ಅಷ್ಟೊಂದು ಸಾಫ್ಟ್ ಆಗಿರಬೇಕು ಅನ್ನೋದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಹೀಗೆ ಮೊಸರು, ಬ್ರೆಡ್, ಕೇಕ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ಉಪಯುಕ್ತವಾಗಿದೆ. ಹಾಗೆ ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವತ್ತು ನೋಡಿದರೆ ಪರಿಸರ ಬಹಳ ಸ್ವಚ್ಛವಾಗಿದೆ. ಸೂಕ್ಷ್ಮಾಣುಜೀವಿಗಳಿಲ್ಲದೆ ಇದ್ದರೆ ಇವತ್ತು ನಾವು ಪರಿಸರದಲ್ಲಿ ಎಲ್ಲಿ ಕಾಲಿಡಬೇಕಪ್ಪ ಅಂತ ಯೋಚನೆ ಮಾಡಬೇಕಾಗಿತ್ತು. ಅಷ್ಟು ತ್ಯಾಜ್ಯಗಳು ಪರಿಸರದಲ್ಲಿ ಸಂಗ್ರಹಗೊಳ್ತಾ ಇತ್ತು. ಒಂದು ಹಸು ಅಲ್ಲೆಲ್ಲೋ ಮೈದಾನದಲ್ಲಿ ನೀವು ಕ್ರಿಕೆಟ್
ಬೇರೆ ಜಾಗದಲ್ಲಿ ಆಟ ಆಡ್ತೀರಿ, 4 ದಿವಸ ಬಿಟ್ಟು ನೋಡಿ ಆ ಸಗಣಿ ಇರುತ್ತಾ? ಇಲ್ಲ, ಅದು ಮಣ್ಣಾಗಿ ಸೇರಿ ಹೋಗಿರುತ್ತೆ. ಅದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳಾಗಿರ್ತವೆ. ಮರದಿಂದ ಅಪಾರ ಪ್ರಮಾಣದ ಎಲೆಗಳು ಇರುತ್ತವೆ, ಟೊಂಗೆಗಳು ಇರುತ್ತವೆ, ಅವೆಲ್ಲ ಮಣ್ಣಲ್ಲಿ ಒಂದಾಗಿ ಹೋಗ್ತವೆ. ಅದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕರುನೋ ಹಸುನೋ ಏನೋ ಬೆಕ್ಕೋ ನಾಯಿನೋ ಸತ್ತೋಗುತ್ತೆ. ಸತ್ತೋಗಿರುವಂಥ ಜೀವಿಯನ್ನು ತಗೊಂಡು ಊರಿಂದ ಹೊರಗಡೆ ಮಣ್ಣಾಕಿ ಮುಚ್ಚುತ್ತೇವೆ. ಆ ಮಣ್ಣಾಕಿ ಮುಚ್ಚಿದ ಮೇಲೆ ಆ ಜೀವಿ ಏನಾಗುತ್ತೆ? ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗೆ ಒಳಪಟ್ಟು ಕೊಳೆತು ಮಣ್ಣಲ್ಲಿ ಒಂದಾಗಿ ಹೋಗುತ್ತೆ. ಹೀಗೆ ಇವತ್ತು ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಇವತ್ತು ಸ್ವಚ್ಛವಾದ ಪರಿಸರವನ್ನು ನಾವು ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯ ವಸ್ತುಗಳನ್ನು ಹಾನಿಕರವಾದ ಸ್ಥಿತಿಯಿಂದ ಹಾನಿಕರವಲ್ಲದ ಸ್ಥಿತಿಗೆ ಪರಿವರ್ತನೆಯನ್ನು ಮಾಡ್ತವೆ. ನೋಡಿ, ಸಗಣಿ ಎಲ್ಲ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ, ಹಸುಗಳು ಬಿಟ್ಟಂಥ ಮೇವನ್ನು ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ. ಅವೆಲ್ಲ ಕೊಳೆತು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಒಳಪಟ್ಟು ಬಹಳ ಉಪಯುಕ್ತವಾದ ಸಾವಯವ ಗೊಬ್ಬರ ನಮಗೆ ಸಿಗ್ತದೆ. ಆ ಗೊಬ್ಬರವನ್ನು ನಾವು ಜಮೀನಿಗೆ ಹಾಕಿದರೆ ನಮ್ಮ ಜಮೀನಿನಲ್ಲಿ ಏನಾಗುತ್ತೆ? ಒಳ್ಳೆ ಹುಲಸಾದ ಬೆಳೆಯನ್ನು ಬೆಳೆಯಲಿಕ್ಕೆ, ಇಳುವರಿಯನ್ನು ಪಡೆಯಲಿಕ್ಕೆ ಸಹಾಯಕ ಆಗುತ್ತೆ. ಹೀಗೆ ಸೂಕ್ಷ್ಮಾಣುಜೀವಿಗಳು ತ್ಯಾಜ್ಯ ವಸ್ತುಗಳು ಕೊಳೆತು ಗೊಬ್ಬರ ಆಗಲಿಕ್ಕೆ ಈ ಸೂಕ್ಷ್ಮಾಣುಜೀವಿಗಳೇ ಕಾರಣ ಆಗುತ್ತೆ ಎನ್ನುವಂಥದ್ದು. ಹಾಗೆ ಬ್ಯಾಕ್ಟೀರಿಯಾಗಳಿಂದ ಔಷಧಿಗಳ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಇದೆ, ಮುಂದೆ ತಿಳ್ಕೊಳ್ತೀವಿ. ನೀವು ಕಿವಿ ನೋವು ಅಂತ ಆಸ್ಪತ್ರೆಗೆ ಹೋಗ್ರಿ, ಜಂಟಾಮೈಸಿನ್ ಅನ್ನುವಂಥ ಒಂದು ಔಷಧಿಯನ್ನು ಕೊಡ್ತಾರೆ. ಅದಕ್ಕೆ ಕಾರಣ ಆ ಔಷಧಿಯ ಕೊಡುಗೆ ಸೂಕ್ಷ್ಮಾಣುಜೀವಿಗಳು. ಆಗಲೇ ಹೇಳಿದೆ ನಾನು, ಪೆನಿಸಿಲಿಯಂ ಈ ಒಂದು ಶಿಲೀಂಧ್ರದಿಂದಲೇ ತಯಾರಿಸ್ತಾರೆ, ಈ ಒಂದು ಸೂಕ್ಷ್ಮಾಣುಜೀವಿಯಿಂದಲೇ ತಯಾರಿಸ್ತಾರೆ ಅಂತೇಳಿ. ನೋಡಿ, ಅನೇಕ ಔಷಧಿಗಳು ಸೂಕ್ಷ್ಮಾಣುಜೀವಿಗಳ ಕೊಡುಗೆಯಾಗಿರೋದ್ರಿಂದ ಔಷಧಿಗಳ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ತುಂಬ ಉಪಯುಕ್ತವಾಗಿದ್ದಾವೆ ಎನ್ನುವಂಥದ್ದು. ಹಾಗೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ವಾತಾವರಣದಲ್ಲಿರುವಂತಹ ವಾತಾವರಣದಲ್ಲಿ ಸಾರಜನಕ ಇದೆ. ಅದ್ರ ಬಗ್ಗೆ ಇದೇ ಚಾಪ್ಟರ್ಲಿ ಕೊನೆಗೆ ತಿಳಿದುಕೊಡ್ತೀವಿ ಬಹಳ. ವಾತಾವರಣದಲ್ಲಿರುವ ಸಾರಜನಕ ಅಣುರೂಪದಲ್ಲಿದೆ, ಅನಿಲ ರೂಪದಲ್ಲಿದೆ. ಹಾಗಾಗಿ ಅದನ್ನು ಸಸ್ಯಗಳು ನೇರವಾಗಿ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಸ್ಯಗಳಿಗೆ ಸಾರಜನಕ ಅತಿ ಅವಶ್ಯಕವಾಗಿ ಬೇಕೇ ಬೇಕು, ಆದರೆ ಅದನ್ನು ನೇರವಾಗಿ ಹೀರ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು, ರೈಸೋಬಿಯಂನಂತಹ ಬ್ಯಾಕ್ಟೀರಿಯಾಗಳು, ಅಜಟೋಬ್ಯಾಕ್ಟರ್ನಂತಹ ಬ್ಯಾಕ್ಟೀರಿಯಾಗಳು, ಅನಬೀನಾದಂತಹ ಶೈವಲಗಳು, ಇಂತಹ ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂದರೆ ವಾತಾವರಣದಲ್ಲಿರುವಂತಹ ಅಣುರೂಪದ ಸಾರಜನಕವನ್ನು ನೇರವಾಗಿ ಹೀರ್ಕೊಂಡು ಏನು ಮಾಡ್ತವೆ? ಮಣ್ಣಿಗೆ ಮತ್ತು ಸಸ್ಯಗಳಿಗೆ ಒದಗಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ಹಾಗೆ ಸಸ್ಯಗಳಲ್ಲಿ ಸಾರಜನಕವನ್ನು ಒದಗಿಸೋದ್ರ ಮೂಲಕ ಹೆಚ್ಚಿನ ಇಳುವರಿಯನ್ನು ಕೂಡ ಕೊಡ್ತವೆ. ನೋಡಿ, ಆ ಬೆಳೆಯ ಇಳುವರಿ ಹೆಚ್ಚಾಗಿ ಬಂತು ಅಂದರೆ ರೈತನಿಗೆ ಎಷ್ಟೊಂದು ಅನುಕೂಲ. ಮಣ್ಣಿನ ಫಲವತ್ತತೆ ಹೆಚ್ಚಾಯಿತು ಅಂದರೆ ಮುಂದಿನ ಬೆಳೆ ಬೆಳೆಯುವಲ್ಲಿ ಎಷ್ಟು ಉಪಯೋಗ ರೈತನಿಗೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ರೈತನ ಮಿತ್ರ ಅಂತ ಕೂಡ ನಾವು ಕರೀಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಸೂಕ್ಷ್ಮಾಣುಜೀವಿಗಳು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಇನ್ನೊಂದು ಮದ್ಯ, ವೈನ್, ಅಸಿಟಿಕ್ ಆಮ್ಲ. ಮದ್ಯ ಅಂದರೆ ಗೊತ್ತು, ವೈನ್ ಅಂದರೆ ಗೊತ್ತು, ಮಾದಕ ದ್ರವ್ಯಗಳು ಅಂತೇಳಿ ನಾವು ಕರೀತೇವೆ. ಆ ಮಾದಕ ದ್ರವ್ಯಗಳ ತಯಾರಿಕೆಯಲ್ಲಿ ಅಸಿಟಿಕ್ ಆಮ್ಲ ಕೇಳಿರ್ಬೋದು ನೀವು, ವಿನೇಗರ್ ಅಂತೇಳಿ. ನೀವೆಲ್ಲ ಗೋಬಿ ಮಂಚೂರಿ ತಿನ್ನಕ್ಕೆ ಹೋದಾಗ ಅದಕ್ಕೆ ವಿನೇಗರನ್ನು ಹಾಕ್ತಾರೆ, ನೋಡಿರ್ತೀರಿ ನೀವು. ಆ ಒಂದು ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲದ ತಯಾರಿಕೆಯಲ್ಲಿ ಕೂಡ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೆಯೇ ಗಿಣ್ಣು, ಹಸು ಕರು ಹಾಕಿದಾಗ ಗೀಬಾಲ್ ಸಿಗುತ್ತೆ, ಅದು ಗಿಣ್ಣಾಗಿ ಪರಿವರ್ತನೆ ಆಗಲಿಕ್ಕೆ, ಉಪ್ಪಿನಕಾಯಿ ಮಾಗಲಿಕ್ಕೆ, ಇನ್ನು ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಐಸ್ ಕ್ರೀಮ್ ಪುಡಿ ತಯಾರಿಕೆಯಲ್ಲಿ, ಗಿಣ್ಣಿನ ತಯಾರಿಕೆಯಲ್ಲಿ, ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನೋಡಿ, ಎಷ್ಟೊಂದು ಉಪಯೋಗಗಳಿದೆ. ಇಷ್ಟೆಲ್ಲ ಉಪಯೋಗಗಳಿರೋದ್ರಿಂದ ಸೂಕ್ಷ್ಮಾಣುಜೀವಿಗಳು ಮಾನವನಿಗೆ ಮಿತ್ರ ಅಂತೇಳಿ ನಾವು ಕರೀತೇವೆ. ಹಾಗೆ ಈ ಮೊಸರು ತಯಾರಿಕೆಯ ಬಗ್ಗೆ ಒಂಚೂರು ತಿಳಿದುಕೊಂಡು ಉಳಿದ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಮೊಸರನ್ನು ತಯಾರಿಸ್ತಾರೆ. ತಯಾರಿಸೋಕೆ ಏನು ಮಾಡ್ತಾರೆ? ಅಮ್ಮ ಸ್ಟವ್ ಮೇಲೆ ಹಾಲನ್ನು ಇಟ್ಟು ಕಾಯಿಸ್ತಾರೆ. ಹಾಲನ್ನು ಕಾಯಿಸಿದ ನಂತರ ಅದಕ್ಕೆ ಮಜ್ಜಿಗೆ ಎಪ್ಪಾಕ್ಬಿಡ್ತಾರೆ ಏನೋ? ಇಲ್ಲ, ಆ ಹಾಲನ್ನು
ತಂಪು ಮಾಡಿ ತೀರಾ ತಂಪು ಅಲ್ಲ ತೀರಾ ಬಿಸಿನೂ ಅಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಾಗ ಅದಕ್ಕೆ ಏನು ಮಾಡ್ತಾರೆ, ಹಿಪ್ಪನ್ನ ಹಾಕ್ತಾರೆ. ನೋಡಿ, ನಮ್ಮ ತಾಯಿ ಮರುದಿನದ ಬಳಕೆಗಾಗಿ ಮೊಸರನ್ನು ತಯಾರಿಸಲು ಬೆಚ್ಚನೆಯ ಹಾಲಿಗೆ ಸ್ವಲ್ಪ ಮೊಸರನ್ನು ಸೇರಿಸುವುದನ್ನು ನಾನು ನೋಡಿದೆನು. ಏಕೆಂದು ನನಗೆ ಅಚ್ಚರಿ ಆಯಿತು. ಆ ಮಗು ಹೇಳ್ತಾ ಇದ್ದೆ, ನಮ್ಮಮ್ಮ ಹಾಲು ಕಾಯಿಸಿದ್ರು, ಹಾಲು ಕಾಯಿಸಿ ಆದಮೇಲೆ ಹಾಲು ಬಿಸಿ ಇದ್ದಾಗ ಅದನ್ನ ಎಪ್ಪಾಕ್ಲಿಲ್ಲ, ತೀರಾ ತಂಪಾದಾಗಲೇ ಎಪ್ಪಾಕ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದಾಗ ಬೆಚ್ಚನೆಯ ಹಾಲಿಗೆ ಮೊಸರನ್ನು ಸೇರಿಸಿದ್ರು. ಯಾಕೆ ಅಂತ ಕೇಳಿದ್ರೆ ನಂಗೆ ಗೊತ್ತಾಗಲ್ಲ, ನಿಂಗೆ ಗೊತ್ತಿಲ್ಲ, ಸುಮ್ಮನಿರು ಅಂತಂದ್ರು. ಯಾಕೆ ಅಂದರೆ ಹಾಲಿನಲ್ಲಿ ಹೆಪ್ಪಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳಿರ್ತವೆ. ಹಾಲನ್ನು ಕಾಯಿಸಿದಾಗ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳೆಲ್ಲ ಸತ್ತೋಗ್ತವೆ. ಓಕೆ, ಆದರೆ ಹೆಪ್ಪಿಗೆ ಕಾರಣವಾದ ಸೂಕ್ಷ್ಮಾಣುಜೀವಿಗಳು ಆಕ್ಟಿವೇಟ್ ಆಗೋದು ಯಾವಾಗ ಅಂದರೆ ಹಾಲು ಬೆಚ್ಚಗಿದ್ದಾಗ ಮಾತ್ರ. ಹಾಲು ಬಿಸಿ ಇದ್ದಾಗ ಅವು ಇನ್ಆಕ್ಟಿವ್ ಆಗಿರ್ತವೆ, ಹಾಲು ಪೂರ್ತಿ ತಂಪಾದಾಗಲೂ ಕೂಡ ಅವು ಇನ್ಆಕ್ಟಿವ್ ಆಗಿರ್ತವೆ. ಬೆಚ್ಚಗಿದ್ದಾಗ ಮಾತ್ರ ಅವು ತುಂಬ ಆಕ್ಟಿವ್ ಆಗಿರ್ತವೆ. ಆ ಸಂದರ್ಭದಲ್ಲಿ ಹಾಲಿಗೆ ಹೆಪ್ಪಾದಾಗ ನಿಮಗೆ ಗಟ್ಟಿಯಾದ ಮೊಸರು ನಿಮಗೆ ಸಿಗ್ತದೆ. ಹಾಗಾಗಿ ಹಾಲು ಮೊಸರಾಗಲಿಕ್ಕೆ ಕಾರಣ ಏನು, ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಹೆಸರೇನು, ಲ್ಯಾಕ್ಟೋಬ್ಯಾಸಿಲಸ್ ಎಂಬಂಥ ಬ್ಯಾಕ್ಟೀರಿಯಾ. ಇದೇನು ಮಾಡುತ್ತೆ ಲ್ಯಾಕ್ಟೋಬ್ಯಾಸಿಲಸ್ ಅಂದರೆ ಹೇಳಿದ್ದೀನಿ, ದಂಡ ರೂಪದಲ್ಲಿದ್ದರೆ, ಒಂದು ಬ್ಯಾಕ್ಟೀರಿಯಾ ದಂಡ ರೂಪದಲ್ಲಿದ್ದರೆ ನಾವು ಅದನ್ನು ಏನಂತ ಕರಿತೇವೆ, ಬ್ಯಾಸಿಲಸ್ ಅಂತ ಕರಿತೇವೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬಂಥ ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಎಂಬ ಸಕ್ಕರೆಯನ್ನು ಏನು ಮಾಡುತ್ತೆ, ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಸಕ್ಕರೆಯನ್ನು ಏನು ಮಾಡುತ್ತೆ, ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತೆ. ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಿದ ನಂತರ ಹಾಲೇನಾಗುತ್ತೆ, ಮೊಸರಾಗುತ್ತೆ. ಹೀಗೆ ಹಾಲು ಮೊಸರಾಗಿ ಪರಿವರ್ತನೆ ಆಗಲಿಕ್ಕೆ ಸೂಕ್ಷ್ಮಾಣುಜೀವಿಗಳೇ ಕಾರಣ ಎನ್ನುವಂಥದ್ದನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೂಕ್ಷ್ಮಾಣುಜೀವಿಗಳು ನಮಗೆ ಮಿತ್ರ, ನಮಗೆ ಅವುಗಳು ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದ್ದಾವೆ. ಇನ್ನು ಅವು ಶತ್ರು ಹೇಗೆ, ಇನ್ನಷ್ಟು ಸೂಕ್ಷ್ಮಾಣುಜೀವಿಗಳ ಒಂದು ಉಪಯುಕ್ತತೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ನಾವು ಅಂತ್ಯವನ್ನು ಹಾಡ್ತಾ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಸೂಕ್ಷ್ಮಾಣುಜೀವಿಗಳ ಮತ್ತಷ್ಟು ಉಪಯೋಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಪಾಠಕ್ಕೆ ಇತಿಶ್ರೀಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ.